ಧಾರಾಕಾರ ಮಳೆಯ ಕಾರಣ ಮಾನ್ವಿ ಪಟ್ಟಣದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ನಿವಾಸಿಗಳು ಕಷ್ಟದಲ್ಲಿ ಮುಳುಗಿದ್ದಾರೆ. ಸ್ಥಳೀಯರು ಅನುದಾನ ಬಂದರೂ ಚರಂಡಿ ನಿರ್ಮಾಣ ಮಾಡಿಲ್ಲವೆಂದು ಆರೋಪಿಸಿದ್ದಾರೆ. ಸುಮಾರು 20 ಲಕ್ಷ ರು ಅನುದಾನ ಬಂದಿದ್ದರೂ ಕಾಮಗಾರಿ ಪ್ರಗತಿ ಕಾಣಿಸುತ್ತಿಲ್ಲ. ಹಾಗೂ ನಿವಾಸಿಗಳು ತಮ್ಮ ಸಮಸ್ಯೆಯನ್ನು ಗಮನಕ್ಕೆ ತರಲು ಜಾಗರಣೆ ನಡೆಸಿದ್ದಾರೆ. ಮತ ಪಡೆದ ಅಧಿಕಾರಿಗಳು ಕಣ್ಮರೆಯಾಗಿದ್ದಾರೆ ಎಂದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಜಯಶ್ರೀ ಅಂತ ರಾಜೀವ್ ಗಾಂಧಿ ಕಾಲೋನಿಯಿಂದ ಮಾತಾಡ್ತಿರೋದು. ಪಾಪರ್ ಬಂದ್ಬಿಟ್ಟು ಇಲ್ಲಿ ಮಾನ್ವಿ. ರಾಜೀವ್ ಗಾಂಧಿ ಕಾಲೋನಿ ಸ್ವಲ್ಪ ಮಳೆ ಬಂದ್ರು ಕೂಡ ಏನಾದ್ರು ಗಾಳಿ ಏನ್ ಬೀಸಿದ್ರು ಸರಿಯಾದ ವ್ಯವಸ್ಥೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಸರಿಯಾದ ರಸ್ತೆ ಇಲ್ಲ, ನೀರಿನ ಸಮಸ್ಯೆ ಬಹಳ ಇದೆ. ಸ್ವಲ್ಪ ಒಳಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲ, ಇದು ಎಷ್ಟು ವರ್ಷದ ಸಮಸ್ಯೆ ಇದೆ? ಇದು ಮಿನಿಮಮ್ ಒಂದು 10 ವರ್ಷ ಆಯ್ತು. ರೋಡ್ ಮಾಡಿಸ್ತಿಲ್ಲ, ಸರಿಯಾಗಿ ರಸ್ತೆನೂ ಇಲ್ಲ, ಒಳಚರಂಡಿ ವ್ಯವಸ್ಥೆನೂ ಇಲ್ಲ, ಸರಿಯಾದ ಮನೆಗಳೂ ಇಲ್ಲ. ಒಂದ್ ತಾಸು ಮಳೆ ಬಂದ್ರೆ ಸಾಕು ಎಲ್ಲ ಮನೆಗಳೆಲ್ಲ ನೀರು ಹೋಗ್ತದೆ. ಅಲ್ಲ, ಇಷ್ಟೆಲ್ಲ ಮಳೆ ನೀರು ಮನೆಗೆ ನುಗ್ತದ ಅಂದ್ಮೇಲೆ ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ? ನೀವು ಮತದಾರರು ಇದ್ರಿ, ಮತ ಕೂಡ ಆಗ್ತಾ ಇದ್ರಿ. ಈ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ? ನಿಮ್ಮ ಸಮಸ್ಯೆನ ಕೇಳೋದಕ್ಕೆ ಯಾರು ಬಂದಿಲ್ವಾ? ಯಾರು ಬಂದಿಲ್ಲ ಸರ್. ಶಾಂಕ್ಷನ್ ಆಗಿದ್ರು ಕೂಡ ಯಾರು ಮಾಡಿಸ್ತಿಲ್ಲ ಸರ್. ಆಗ್ತಿದೆ, ಶಾಂಕ್ಷನ್ ಆಗಿದೆ ಅಂತ 2-3 ಸಾರಿ ಹಾಕಿ ಹೋಗಿದ್ದಾರೆ, ಎಲ್ಲ ಯಾರು ಮಾಡಿಸ್ತಿಲ್ಲ. ಯಾಕೆ? ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅದು ಇದು ಮಾಡಿಸ್ತಾರೆ, ಹೇಳ್ತಾರೆ ಅಷ್ಟೇ, ಯಾವ್ದು ಮಾಡ್ತಿಲ್ಲ ಇದುವರೆಗೂ. ಸರಿಯಾದ ಶಾಲೆ ಕೂಡ ಸರಿಯಾಗಿ ಮಾಡಿಸಿಲ್ಲ, ಇನ್ನ ಮಾಡಿಸ್ತಿದ್ದಾರೆ. ಈಗ ಯಾಕಂತಂದ್ರೆ ಇಷ್ಟೊಂದು ಮನೆಗೆ ನೀರಿದೆ, ಅತಂತ್ರ